ಸುಸ್ತಾಗಿದ್ದಾರಪ್ಪ. ಎದ್ದಾಗಲಿಂದು ಒಂದೇ ಸಮ ಕಬ್ಳಿಸಿ ವಾಂತಿ ಮಾಡ್ಕೊಂಡು ಸಾಕಾಗೋದು. ಯಾಕೆ ಯಾಕೆ ಹಿಂಗೆ ಆಡ್ತಿದ್ಯಾ? ಏನಾಗೈತೆ? ಯಾಕೆ ಕಕ್ಕಿ ಅಂಬ್ತಿದ್ಯಾ? ಅಯ್ಯಪ್ಪ, ನನ್ನ ಕೈಲಿ ತಡ್ಕೊಬೇಕಾಗ್ತಿಲ್ಲ ಕಣಪ್ಪ. ಕಳ್ಳೆಲ್ಲ ಬಾಯಿಗೆ ಬಂದಂಗೆ ಹಾಕವೆ. ಎದ್ದಾಗಿಂದು ಹಬ್ಳಿಸಿ ವಾಂತಿ ಮಾಡ್ಕೊಂಡು ಸಾಕಾಗೋಯ್ತಿ. ಸುಸ್ತು ನನ್ನ ಕೈಲಿ ಆಗ್ತಿಲ್ಲ ಕಣಪ್ಪ. ನನ್ನೆಲ್ಲ ನಾನು ಕರ್ಕೊಂಡೋಗಪ್ಪ, ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ. ಇಲ್ಲಾಂದ್ರೆ ಇಲ್ಲೇ ಜೀವ ಬಿಡ್ತೀನಿ. ರಾಮ, ಶಿವರಾತ್ರಿ ಹಬ್ಬದ ದಿನ ಸತ್ತೋಗಂಗೆ ಹಾಕೈತಿ. ನನ್ನ ಕರ್ಕೊಂಡೋಗಪ್ಪ ಆಸ್ಪತ್ರೆಗೆ. ಯಾಕಲ್ಲ? ಏನಾತ ಪಾಪ ನಿಂಗೆ? ಪ್ರದೀಪ, ಏನಾತ ನಿನ್ಗೆ? ಯಾಕ ನೀನು ಒಬ್ಳಿಸ್ತಿದ್ಯಾ? ಯಾಕೆ ಇದ್ದಾಗಿದ್ದು ಸುಸ್ತಾಕೈತೆ ಕಣಪ್ಪ. ಆಗಲೇ ಆಟ ಆಡೋಕ್ಕೂ ಐತೆ, ಅಲ್ಲಿ ಒಂದು 2 ಸಲ ವಾಂತಿ ಮಾಡ್ಕೊಂಡೆ. ಹೊಟ್ಟೆಗೆಲ್ಲ ನೋಯ್ತೈತೆ. ಯಾಕೆ ಸುಸ್ತಾಗ್ತದೆ ಕಣಪ್ಪ, ತಡ್ಕೋಬೇಕಾಗ್ತಿಲ್ಲ, ವಾಂತಿ ಬರ್ತೈತೆ. ಯಾಕೆ ಏನಾತ್ ನಿಮ್ಗೆ? ಆ ಹುಡುಗನು ಒಬ್ಳಿಸ್ತಾನೆ, ನೀನು ಕಚ್ಚಿ ಅಂಬ್ತಿದ್ಯಾ? ಯಾಕೆ ಏನಾಯ್ತು? ಏನು ತಿಂತಿದ್ರ ಇಬ್ರು? ಅಡುಗೆ ಏನು ಮಾಡಿದ್ದೆ? ಯಾತ್ ಮಾಡೋಣ, ಏನೂ ಮಾಡಿರಲಿಲ್ಲ. ಶಿವರಾತ್ರಿ ಹಬ್ಬ ಅಂತ ಹೇಳ್ಬಿಟ್ಟು ಕರ್ಗಡ್ಬುನು ಕಾಯಿ ಹಾಲು ಬೋಂಡ, 1-2 ಹಪ್ಪಳ ತೇಲ್ಸಿದ್ದೆ, 1-2 ಹೆಸರು ಬೇಳೆ ಮಾಡಿದ್ದೆ ಅಷ್ಟೇನ. ಆ ಹುಡುಗಲ್ಗೂ ಜಾಸ್ತಿ ತಿನ್ನಲಿಲ್ಲ. 2 ಕರ್ಗಡಬು ಹಾಕಿಸ್ಕೊಂಡು ತಿಂದು ಅನ್ನ ಉಂಡೋತು. ನಾನು ಒಂದು 4 ಕರ್ಗಡಬು ತಿಂದು ಅನ್ನ ಉಂಡಿದ್ದೆ. ನನಗೂ ಹೊಟ್ಟೆಗೆ ನೈತೈತಿ, ಆ ಹುಡುಗೂ ಹೊಟ್ಟೆಗೆ ನೈತೈತಿ. ಏನಾಯ್ತಪ್ಪ ಅಡುಗೆ ಹೆಚ್ಚು ಕಮ್ಮಿ? ದೇವ್ರೇ, ಶಿವರಾತ್ರಿ ಹಬ್ಬದ ದಿನ ಹಿಂಗಾದ್ರೆ ಶಿವನೇ ನಮ್ಮನ್ನು ಕಾಪಾಡಪ್ಪ ನೀನ. ಏನಾತಪ್ಪ ಎತ್ತಾತಪ್ಪ? ಅಲ್ಲ ಕಣೆ, ನಿನಗೂ ಹಿಂಗೆ ಆಗೈತೆ, ಆ ಹುಡುಗನ ಒಬ್ಳಿಸೈತೆ. ಯಾತನ ಹೆಚ್ಚು ಕಮ್ಮಿ ಮಾಡ್ದೇನೆ ಅಡುಗೆಗೆ? ಏನನ ಬಿದ್ದಿದ್ದಿತ್ತೆ ಅಡುಗೆಗೆ? ಯಪ್ಪ ನನ್ನ ಕೈಲಿ ಹಾಕಲ್ ಕಣವ, ಸುಸ್ತಾಕೈತೆ ನನಗೆ. ಯಪ್ಪ, ನೀರು ಕುಡಿತೀನಿ ನನ್ನ ಕೈಲಿ ಹಾಕಲ್ ಕಣವ. ನಂದೆಲ್ಲನೇ ಇರಲಿ, ಮೊದಲ ಹುಡುಗನ ಆಸ್ಪತ್ರೆಗೆ ಕರ್ಕೊಂಡೋಗು. ನಾನಿಲ್ಲ ಸತ್ರು ಸಾಯ್ತೀನಿ. ನಾನೆಲ್ಲ ನೋಡಿದ್ದೀನಿ, ಈ ಪ್ರಪಂಚ ಏನೋ ಎಂಬುದೆಲ್ಲ ನೋಡಿದ್ದೀನಿ. ಆ ಹುಡುಗನ ಮೊದಲ ಆಸ್ಪತ್ರೆಗೆ ಕರ್ಕೊಂಡೋಗು. ಆ ಹುಡುಗನ ಜೀವ ಉಳಿಸು, ನಿನ್ನ ಕೈ ಮುಗಿತೀನಿ. ಕರ್ಕೊಂಡೋಗಪ್ಪ, ಕರ್ಕೊಂಡೋಗು ನನ್ನ ಮಗನ ಆಸ್ಪತ್ರೆಗೆ. ಒಂದು ಕ್ಷಣ ಸುಮ್ಮನಿರೇ ಅತ್ತ. ಅಯ್ಯೋ ದೇವ್ರೇ, ಯಾಕೆ ಸಹಾಯ ಮಾತಾಡ್ತೀಯ? ನನಗೆ ಕೈ ಕಾಲು ನಡುಕ್ತಾವ್ ನೀನು ಹಿಂಗೆ ಮಾತಾಡೋದಕ್ಕೆ. ಏನಾಗೈತೆ ಎತ್ತೈತೆ ಅಂತ ನಾನು ತಲೆ ಕೆಡಿಸ್ಕೊಂತಿದ್ರೆ ನಾನು ಸತ್ತೋಗ್ತೀನಿ. ಹುಡುಗನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಂತೀಯಲ್ಲ ನೀನು. ಬರೀ ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ, ಬರೀ ಆಸ್ಪತ್ರೆಗೆ. ನಡಿಯ ಇನ್ನು. ಲೋ ಪ್ರದಿ, ಬಾರ್ಲ ಆಟ ಆಡಕ್ಕೋನ. ಆಗ ಯಾಕಲ್ಲ ಪ್ರದಿ ಹೇಳ್ತಿದ್ಯಾ? ಯಾಕೆ ಏನಾಯಿತು? ಯಾಕ ಪ್ರದಿ? ಯಾಕಮ್ಮ ಸವಿತತ್ತನು ಪ್ರದೀಪ ಯಾಕೆ ಹಿಂಗಾಡ್ತಾ ಇದ್ದಾರಿ? ಏನಾಗೈತಿ ಇವ್ರಿಬ್ರಿಗೂ? ಯಾಕೆ ಮಾಮ ಪ್ರದೀಪಗೂ ಅತ್ತೆಗೂ ಚೆನ್ನಾಗಿಲ್ವೇ? ಇಲ್ಲ ಕಣ್ಲ, ಯಾಕ ನಿಮ್ಮ ಅತ್ತೆನು ಪ್ರದೀಪ ಇಬ್ರು ವಾಂತಿ ಮಾಡ್ಕೊಂತ ಇರ್ಕಣು. ಎದ್ದಾಗಿಂದು ಕಚ್ಚಂತ ಇದಾರಂತೆ. ಉಂಡ ಮೇಲೆ ಹಿಂಗ ಹಾಕೈತಂತ. ಯಾಕನ ಹುಡುಗಲ್ಲ, ಆ ಪುಟ್ಟಂಗಜ್ಜಿಗನ ಹೇಳೋಗಿ ಹೋಗಿ ಬಂದು ಯಾತನ ಒಜ್ಜಿ ಹೇಳ್ತೈತಿ. ಹುಡುಗ ಹೇಳೋಗು. ಹ್ಞೂ ಸರಿ ಮಾಮ, ತಡಿ ಹೇಳ್ತೀನಿ. ಅಜ್ಜಿ ಬಾರಜ್ಜಿ ಇಲ್ಲಿ. ಅಜೋಯ್ ಬಾಯಿಲಿ ಏನೋ ಹೇಳ್ತೀನಿ ನಿಂಗೆ. ಅಜ್ಜಿ ಬಾರಜ್ಜಿ ಇಲ್ಲಿ. ಏನೋ ಹೇಳ್ಬಿಡಲ್ಲಪ್ಪ. ಯಾಕೆ ಹಂಗ್ ಬಡ್ಕಂಚ ಏನ? ಅಜ್ಜಿ ಮುತ್ತಿಗ ಏನ್ ಗೊತ್ತಾ? ಅದೇ ನಮ್ಮ ಸವಿತತ್ತೆ ಐತಲ್ಲ, ಸವಿತತ್ತೆ ಪ್ರದೀಪರ ಅಮ್ಮಯ್ಯ.
ಪ್ರದೀಪ್ಗೂ ಆ ಪ್ರದೀಪರ ಅಮ್ಮಯ್ಯ ಇಬ್ರಿಗೂ ವಾಂತಿ ಹಾಕಿದ್ ಕಣತೆ. ಇಬ್ರು ಅಳ್ತಾ ಇದ್ದಾರೆ ಮಂತಾಗೆ. ಮಾಮನು ಅಲ್ಲೇ ಇತ್ತು. ಎದ್ದಾಗ ಹಬ್ಬ ಉಂಡ ಮೇಲೆ ಇಬ್ರಿಗೂ ಹಂಗಾಯದಂತೆ. ಪ್ರದೀಪನೂ ಅಳ್ತಾ ಇದ್ದಾನೆ, ಅವ್ರ ಅಮ್ಮಯ್ಯನೂ ಅಳ್ತಾ ಐತೆ. ವಾಂತಿ ಮಾಡಿ ವೇ ವೇ ಅಂತ ಇಬ್ರು ಅಳ್ತಾ ಇದ್ದಾರೆ ಕಣಜಿ. ಅದಕ್ಕೆ ಮಾಮ ಹುಡುಗ ನಿಮ್ಮ ಅಜ್ಜಿ ಕರ್ಕೊಂಬ ಅಂತ ಅದಕ್ಕೆ ಓಡ್ ಬಂದೆ. ಅಜ್ಜಿ ಬರ್ಬೇಕಂತೆ. ಅವ್ರಿಬ್ರು ಹೆಂಗೆಂಗೋ ಆಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ನಿಮ್ಮ ಸವಿತತ್ತೆ ಚೆನ್ನಾಗಿದ್ಲಲ್ಲ ಗುಂಟು ಕಲ್ಲಿದ್ದಂಗೆ. ಎದ್ದಾಗ ಬಂದು ಕೊತ್ತಂಬರಿ ಸೊಪ್ಪು ಕೊಡಜ್ಜಿ, ನಾನು ಒಬ್ಬಟ್ಟು ಸುಟ್ಟಿದ್ದೀನಿ, ಬಸ್ಸಾರು ಮಾಡಬೇಕು, ಒಬ್ಬಟ್ಟಿನ ಸಾರು ಮಾಡಬೇಕು, ಕೊತ್ತಂಬರಿ ಸೊಪ್ಪು ಒಬ್ಬಟ ಇಲ್ಲ ಅಂತ ಕೊತ್ತಂಬರಿ ಸೊಪ್ಪು ಇಸ್ಕೊಳ ಅವಳೆ. ಅವಾಗ ಚೆನ್ನಾಗೇ ಇದ್ಲು. ಏನಾತ ನಿಮ್ಮ ಅತ್ತಿಗೆ? ಅಜ್ಜಿ ಶನಕೇನ ಇದ್ರಂತ ಎದ್ದಾಗಿಂದನು ಪೂಜೆ ಮಾಡಿ ಅಡಿಗೆ ಮಾಡಿ ಉಂಡ ಮೇಲೆ ಹಂಗ ಆಯ್ತಂತೆ. ಉಂಡೋನ್ ಕ್ಷಣಕ್ಕೆ ಪ್ರದೀಪನು ಕಚ್ಚಂತಾ ಇದ್ದಾನೆ, ಆ ಕಡೆ ಸವಿತತ್ತನು ಇಬ್ರು ಕಚ್ಚಂತಾ ಇದ್ದಾರೆ. ಯಾಕನ ವೇ ವೇ ಅಂತ ಇದ್ದಾರೆ. ನಾನು ಪ್ರದೀಪನ್ನ ಆಟಾಡಕ್ಕೆ ಕರಿಯೋಣಂತ ಹೋದೆ ಕಣಜಿ. ಇಬ್ರು ಹೊರಿ ಕೂಕೊಂಡು ಬಿಳಿಸ್ಕೊಂತ ಇದ್ದಾರೆ ಕಣಜಿ. ಅದಕ್ಕೆ ಮಾಮ ಸಪ್ಪಗಾಗಿ ತಾಲೆನ ಹೋಗಿ ಪುಟ್ರಂಗಜ್ಜಿ ಕರ್ಕೊಂಡ್ ಹೋಗು ಅದಕ್ಕೆ ನಾನು ಓಡ್ ಬಂದೆ ಕಣಜಿ. ಯಾತತೆ ಈ ಮಂಜುಡ್ ಹಿಂಗಂತ ಇದ್ದಾನೆ? ಏನಾತು? ಯಾರಿಗೇನಾಯ್ತತೆ? ಎಲೆ ನಮ್ಮ ಸವಿತಮ್ಗೂ ಆ ಹುಡುಗ ಪ್ರದೀಪ್ಗೂ ಇಬ್ರಿಗೂ ಯಾಕನ ವಾಂತಿ ಹಾಕೈತಂತೆಲ್ಲ ಅಮ್ಮಣ್ಣಿ. ಎದ್ದ ನಮ್ಮ ಅಂತಕ್ಕೆ ಬಂದಾಗ ಸಣಕಿ ಇದ್ಲು ತಾನೆ, ಕೊತ್ತಂಬರಿ ಸಪ್ಪಿಸ್ಕೊಂಡು ಹೋಗುವಾಗ ನೋಡು ಅಡುಗೆ ಮಾಡಿ ಉಂಡ ಮೇಲೆ ಯಾಕನೋ ವಾಂತಿ ಬಂದಂಗೆ ಹಾಕೈತಂತೆ. ಏನಾತೋ ಎತ್ತಾತೋ. ಒಬ್ರಿಗಾದ್ರೆ ಏನು ಅನ್ಬೋದಾಯ್ತು, ಆ ಹುಡುಗಿಗೂ ಹಂಗೆ ಹಾಕೈತಂತೆ, ಈ ಅಮ್ಮನಿಗೂ ಹಂಗೆ ಹಾಕೈತಂತೆ. ಒಬ್ಬಟ್ಟು ಸುಟ್ಟಿದ್ರಾತು. ತಿಂದೇವ್ರೆ ಏನೇ ಚಿಕ್ಕಮ್ಮ ಆಯ್ತು ಭಗವಂತ, ಏನಾತಮ್ಮ ಶಿವರಾತ್ರಿ ಹಬ್ಬ ಬೇರೆ ಇವತ್ತು. ಇಬ್ರಿಗೂ ವಾಂತಿ ಅಂತ ಕಣೆ ಅಮ್ಮಣ್ಣಿ. ಪಾಪ ಅವ್ನು ಪ್ರದೀಪ್ಗೂ ಹಂಗೆ ಆಗ್ತಿತ್ತೇನ? ಅವನು ಕಚ್ಚಂತಿದ್ನೆ. ಕಣಮ್ಮ, ಅವನು ಜೋರ ಕಚ್ಚಂತಿದ್ದ. ಅವ್ರ ಅಮ್ಮಯ್ಯ ಅವನು ಜೊತೆಗೆ ಉಟ್ಕೊಂಡು ಇಬ್ರು ವಾಂತಿ ಮಾಡ್ಕೊಂತ ಇದಾರೆ. ಮಾಮ ಸೆಂಟ್ರಾಗ ನಿಂತ್ಕೊಂಡಿತ್ತು. ಅದಕ್ಕೆ ಪಾಪ ಹೋಗಿ ನಿಮ್ಮ ಅಜ್ಜಿ ಕರ್ಕೊಂಡ್ ಹೋಗಲ್ಲ, ನಂಗೆ ಯಾಕ ಭಯವಾದಂಗ ಆಕೈತೆ, ನಿಮ್ಮ ಅಜ್ಜಿ ಕರ್ಕೊಂಡ್ ಹೋಗು ಅಂತು. ಅದಕ್ಕೆ ನಾನು ಅವ್ರನ್ನ ಸಳಂಗ ನಿಂತ್ಕೊಂಡಿಲ್ಲ, ಬಡ 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 ಓಡ್ ಬಂದು ಅಜ್ಜಿದಂಗ ಅಂದೆ. ಬರ್ರಮ್ಮ ಹೋಗೋಣ ಅಲ್ಲಿಗೆ. ಯಪ್ಪ ಅವ್ರು ನೋಡಿದ್ರೆ ನನಗೆ ಭಯವಾದಂಗಾತು. ವಾಂತಿ ಮಾಡ್ಕೊಂಡು ಎಳಿತಾ ಇದಾರೆ ಕಣವ. ಭಾರತೆ ಹೋಗಿ ಬರೋಣ ಪಾಪ. ಸವಿತಮ್ಮ ಹೆಂಗ ನಮ್ಮ ಕಷ್ಟಕ್ಕೂ ಸುಖಕ್ಕೂ ಹಾಕ್ಕಳಿ. ಅಂತ ದುರಂಕಾರದಳೇನಲ್ಲ, ನಮ್ಗೆ ಹೆಂಗೂ ಹೊಂದ್ಕೊಂತಾಳೆ. ಬಾ ಹೋಗೋಣ. ನೆರೆಹೊರೆರಾಗಿ ನಾವು ಹೋಗಲದು ಇನ್ಯಾರು ಹೋಗ್ತಾರೆ. ಭಾರತೆ ಹೋಗಿ ಬರೋಣ. ನೋಡಿ ಅಮ್ಮಣಿ, ಪಾಪ ದೇವ್ರಂತ ಮನಸ್ತಿ ಸವಿತಮ್ಮ. ಪಾಪ ನನಗೆ ಆ ಸವಿತಮ್ಮಂದೆಲ್ಲನ ಹೋಗ್ಲಿ, ಆ ಸಣ್ಣ ಹುಡುಗಿಗೆ ಆ ಹುಡುಗನು ಕಕ್ಕಂತೈತಿ ಅಂದರೆ ಏನಮ್ಮ, ಊಟದಾಗೆ ಹೆಚ್ಚು ಕಮ್ಮಿ ಆಯ್ತು ಕಣೆ ಅಮ್ಮಣ್ಣಿ. ಏನಾಯ್ತು ಎತ್ತಾಯ್ತು, ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗಿ ನಡೀರಿ. ಯಾಕೆ ಸುಶೀಲಮ್ಮ, ಮಂತಗಾಸಿ ಹೋದ್ರೂ ಮಂತಕ್ಕೆ ಬರ್ದಂಗೆ ಮಾತಾಡಿಸ್ದಂಗೆ ಹೋಗಿದ್ಯಾ? ಯಾಕೆ ಎಲ್ಲಿಗೆ ಹೋಗ್ತಿರೋದು ರಪರಪ್ಪ ಹಿಂಗೆ? ನಿಮ್ಮ ಪುಟ್ರಂಗಜ್ಜಿ ಬೇರೆ ಬಡ ಬಡ ಓಡೋತು. ಆ ಪುಟ್ರಂಗಜ್ಜಿ ಹಿಂದೆ ಮುಂಜಾನೆ ಓಡೋದ, ನೀನೇ ಕಿತ್ತೋಗಿದ್ಯಾ? ಅನ್ನೋಡು ಪ್ರಮಿಳಕಾಯ, ನಮ್ಮ ಸವಿತಮ್ಮಿಲ್ವೇ? ಆ ಸವಿತಮ್ಗೆ ಯಾಕನ ಹಬ್ಬ ಉಂಡ ಮೇಲೆ ಒಬ್ಬಟ್ಟು ಸುಟ್ಟಿದ್ಲಂತೆ. ಆ ಒಬ್ಬಟ್ಟು ಸುಟ್ಟಿದ ಮೇಲೆ ವಾಂತಿ ಹಾಕೈತಂತೆ. ಎಲ್ಲ ನಾವು ಹೋಗ್ಲಿ ಸವಿತಮ್ಗೆ ಆ ಹುಡುಗನೂ ಕಚ್ಚಂತಾ ಇದ್ದಾನಂತೆ. ಅದಕ್ಕೆ ನಮ್ಮ ಅತ್ತೆನ ಕಳಿಸಿತ್ತು ಅಣ್ಣಯ್ಯ ನಮ್ಮ ಮಂಜುನ ಕೈಗೆ ಹೋಗಿ ಕರ್ಕೊಂಡ್ ಹೋಗಂತಾನೆ. ಅದಕ್ಕೆ ಎಸೆಟ್ಟು ನಾವು ನೋಡ್ಕೊಂಬರೋಣಂತ ಹೋಗ್ತಾ ಇದ್ದೀವಿ. ಇಬ್ರಿಗೂ ವಿಪರೀತ ವಾಂತಿ ಹಾಕೈತಂತ ಕಣಕ. ಹಂಗೇನೆ. ಅಯ್ಯೋ ದೇವ್ರೆ, ನೋಡಿ ನಾನು ಬತ್ತೀನಿ, ನೋಡಿ ಹೋಗೋಣ.